ಹಿಂದೂ ಧರ್ಮದಲ್ಲಿರುವಂತಹ 18 ಮಹಾಪುರಾಣಗಳಲ್ಲಿ ಗರುಡ ಪುರಾಣ ಕೂಡ ಒಂದು. ಗರುಡ ಪುರಾಣದಲ್ಲಿ ವಿಷ್ಣು ಗರುಡನಿಗೆ ಹೇಳುವಂತಹ ಜೀವನದ ಪಾಠಗಳಿದೆ. ಈಗ ಕನ್ನಡದಲ್ಲಿ ರುದ್ರ ಗರುಡ ಪುರಾಣ ಅನ್ನುವಂತಹ ಒಂದು ಸಿನಿಮಾ ಬರ್ತಾ ಇದೆ. ಇದರಲ್ಲಿ ನಾಯಕನಾಗಿ ಪೊಲೀಸ್ ಪಾತ್ರದಲ್ಲಿ ರಿಷಿ ಕಾಣಿಸ್ಕೊಂಡಿದ್ದಾರೆ. ಈಗ ಈ ಸಿನಿಮಾದ ಟೀಸರ್ ರಿಲೀಸ್ ಆಗಿದ್ದು, ಟೀಸರ್ ನೋಡಿ ನಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ಖಡಕ್ ಸಿನಿಮಾಗೆ ಸುಸ್ವಾಗತ. ಪೊಲೀಸ್ ಹಾಗೂ ಮಾಸ್ಕ್ ದಾರಿ ಆಗುಂತಕನ ನಡುವೆ ನಡೆಯುವಂತಹ ಯುದ್ಧವೇ ಈ ಸಿನಿಮಾದ ಪ್ಲಾಟ್ ಅಂತ ಟೀಸರ್ ನೋಡಿದಾಗ ಅನ್ಸುತ್ತೆ. ಪೊಲೀಸ್ ಹೆಸರು ರುದ್ರ ಇರಬಹುದು, ವಿಲನ್ ಗರುಡನ ಮಾಸ್ಕ್ ಹಾಕಿರುವ ಹಾಗೆ ಕಾಣುತ್ತೆ. ಪೊಲೀಸ್ ಕೆಲವು ವರ್ಷಗಳ ಹಿಂದೆ ನಡೆದಂತಹ ಘಟನೆ ಹಾಗೂ 25 ವರ್ಷ ಬಿಟ್ಟು ಕಾಣಿಸ್ಕೊಂಡಿರುವಂತಹ ಬಸ್ ಹಾಗೂ ಒಂದು ಶ್ಲೋಕ, ಇವುಗಳ ಹಿಂದೆ ಇರುವಂತಹ ಮಿಸ್ಟ್ರಿ ಹಿಂದೆ ಬೀಳ್ತಾನೆ. ಅವನಿಗೆ ಅದರಲ್ಲಿ ಜಯ ಸಿಗುತ್ತಾ ಇಲ್ವಾ ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕು. ಈ ಸಿನಿಮಾದ ರಚನೆ ಹಾಗೂ ನಿರ್ದೇಶನ KS ನಂದೀಶ್ ಅವ್ರದ್ದು. ಅವರು ರುದ್ರ ಹಾಗೂ ಗರುಡ ಪುರಾಣದ ಹಿಂದೆ ಬಿದ್ದು ಒಂದು ಕಮರ್ಷಿಯಲ್ ಕತೆ ಮಾಡ್ಕೊಂಡಿದ್ದಾರೆ, ಹಾಗಂತ ಟೀಸರ್ ನೋಡಿದಾಗ ಗೊತ್ತಾಗ್ತಾ ಇದೆ. ಗರುಡ ಪುರಾಣದಲ್ಲಿ ಒಬ್ಬ ಮನುಷ್ಯನ ಹುಟ್ಟಿಂದ ಸಾವಿನವರೆಗಿನ ಹಾಗೂ ಅದರ ಆಚೆಗಿನ ಜರ್ನಿ ಬಗ್ಗೆ ಹೇಳಲಾಗುತ್ತೆ. ನಾರಾಯಣನು ತನ್ನ ವಾಹನ ಗರುಡನಿಗೆ ಮಾತಿನ ರೂಪದಲ್ಲಿ ಗರುಡ ಪುರಾಣವನ್ನ ಹೇಳ್ತಾನೆ. ಒಬ್ಬ ಮನುಷ್ಯ ಸತ್ತ ಮೇಲೆ ತನ್ನ ಕರ್ಮಗಳ ಪ್ರಕಾರ ಸ್ವರ್ಗ ಅಥವಾ ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋದವನು ಚಿತ್ರ ವಿಚಿತ್ರ ಹಿಂಸೆಗಳನ್ನ ಅನುಭವಿಸಲಾಗುತ್ತೆ. ಈ ಪಾಯಿಂಟ್ ನ ಕಮರ್ಷಿಯಲ್ ಆಗಿ ಸಾಕಷ್ಟು ಸಿನಿಮಾಗಳಲ್ಲಿ ಬಳಸ್ಕೊಂಡಿದ್ದಾರೆ. ತಮಿಳಿನ ಅನಿಯನ್ ನಲ್ಲಿ ಇದನ್ನ ತುಂಬಾ ಎಫೆಕ್ಟಿವ್ ಆಗಿ ಬಳಸ್ಕೊಂಡಿದ್ರು. ಇತ್ತೀಚೆಗೆ ಕನ್ನಡದಲ್ಲೂ ಗರುಡ ಪುರಾಣ ಒಂದು ಮಿಸ್ಟ್ರಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಬಂದಿತ್ತು. ಸ್ವರ್ಗ ಅಥವಾ ನರಕದಲ್ಲಿ ಎಷ್ಟು ಕಾಲ ಇದ್ದು ಮತ್ತೊಂದು ದೇಹಕ್ಕೆ ಬಂದು ಸೇರ್ಕೊಳ್ಳುತ್ತೆ ಅನ್ನೋದನ್ನೆಲ್ಲ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಹಾಗೆ ಒಂದು ಉತ್ತಮ ಜೀವನ ಹೇಗ್ ನಡೆಸಬೇಕು, ದುಡ್ಡು ಕೂಡಿಟ್ಟು ಅದನ್ನ ಕಷ್ಟ ಕಾಲಕ್ಕೆ ಬೇಕಾದವರಿಗೆ ಬಳಸ್ಕೊಳ್ಳೋದು ಹೇಗೆ ಅನ್ನೋದನ್ನೆಲ್ಲ ಗರುಡ ಪುರಾಣದಲ್ಲಿ ಹೇಳಲಾಗುತ್ತೆ. ಈ ಸಿನಿಮಾದ ಹೆಸರು ರುದ್ರ ಗರುಡ ಪುರಾಣ. ರುದ್ರ ಅಂದ್ರೆ ಕೇಡನ್ನ ತಪ್ಪಿಸೋನು ಅನ್ನುವಂತಹ ಅರ್ಥ ಕೂಡ ಬರುತ್ತೆ. ಆ ಅರ್ಥದಲ್ಲೇ ಈ ಸಿನಿಮಾದಲ್ಲಿ ಬಳಸ್ಕೊಂಡಿರ್ಬೇಕು. ಒಟ್ಟಾರೆ ಟೀಸರ್ ನೋಡಿದಾಗ ಇದೊಂದು ಮಿಸ್ಟರಿ ಥ್ರಿಲ್ಲರ್ ಅನ್ನೋದು ಗೊತ್ತಾಗ್ತಾ ಇದೆ. 1955ರಲ್ಲಿ ನ್ಯೂಯಾರ್ಕ್ ನಿಂದ ಮಿಯಾನ್ ಸಿಟಿಗೆ ಹೊರಟಿದ್ದಂತಹ ವಿಮಾನ ಮಿಸ್ ಆಗುತ್ತೆ. ವಿಮಾನದ ಸುಳುವು ಸಿಕ್ಕಿರೋದಿಲ್ಲ. ಇದಾದ 30 ವರ್ಷಗಳು ಅಂದ್ರೆ 1985ರಲ್ಲಿ ನಂತರ ಮತ್ತೆ ಅದೇ ವಿಮಾನ ವಾಪಸ್ ಬರುತ್ತೆ. ಅದ್ ಹೇಗೆ? ಓರ್ವ ರಾಜ ಇಡೀ ಭೂಮಂಡಲವನ್ನೇ ಗೆಲ್ಬೇಕು ಅಂತ ಆಸೆಯಿಂದ ತನ್ನ ಪಕ್ಕದ ದೇಶದ ಮೇಲೆ ಯುದ್ಧಕ್ಕೆ ಹೋಗಿ ಲಕ್ಷಾಂತರ ಜನರನ್ನ ಕೊಂದು ಜಯ ಸಾಧಿಸಿರ್ತಾನೆ. ಯುದ್ಧ ಮುಗಿದ್ಮೇಲೆ ರಣರಂಗಕ್ಕೆ ಹೋಗ್ತಾನೆ. ಅಲ್ಲಿ ಸಾಲು ಸಾಲು ಹೆಣದ ರಾಶಿಗಳಿರ್ತವೆ. ಸತ್ತು ಬಿದ್ದಿದ್ದ ಸೈನಿಕನೊಬ್ಬನ ಮಾಂಸವನ್ನ ಮನುಷ್ಯನೋರ್ವ ತಿಂತಾ ಇರ್ತಾನೆ. ಆ ಸಂದರ್ಭದಲ್ಲಿ ರಾಜ ಅಲ್ಲಿಗೆ ಬರ್ತಾನೆ. ಆ ಮನುಷ್ಯ ರಾಜನನ್ನ ಕಂಡು, ಕ್ಷಮಿಸಿ ರಾಜ, ನಾನು ನಿನ್ನ ಆಹಾರವನ್ನ ತಿಂತಾ ಇದ್ದೀನಿ ಅಂತ ಅಂತಾನೆ. ಆಗ ರಾಜ, ನಾನು ನಿನ್ನಂತೆ ನರಭಕ್ಷಕನಲ್ಲ ಅಂತಾನೆ. ಆಗ ಮನುಷ್ಯ, ಹಾಗಾದ್ರೆ ಇಷ್ಟು ಜನರನ್ನ ಯಾಕೆ ಸಾಯಿಸಿದ್ಯಾ ಅಂತ ರಾಜನನ್ನ ಕೇಳ್ತಾನೆ. ಈ ಎರಡೂ ಉಪಕಥೆಗಳೇ ನಮ್ಮ ಚಿತ್ರದ ಕಥೆಗೆ ಸ್ಫೂರ್ತಿ ಅಂತ ನಿರ್ದೇಶಕರು ಟೀಸರ್ ಲಾಂಚ್ ಟೈಮ್ ಅಲ್ಲಿ ಹೇಳಿದ್ರು. ಅಲ್ಲಿಗೆ ಹಲವು ವರ್ಷಗಳ ನಂತರ ಮಿಸ್ ಆದಂತಹ ಬಸ್ಸು ವಾಪಸ್ ಬರೋದು, ಹಾಗೆ ಮನುಷ್ಯರನ್ನ ಕೊಲ್ಲೋದು ಕೂಡ ನರಭಕ್ಷಕತೆ ಅನ್ನೋದನ್ನ ಈ ಸಿನಿಮಾದ ಕಥೆಗೆ ಕನೆಕ್ಟ್ ಮಾಡ್ಕೊಂಡಿರೋ ಹಾಗೆ ಕಾಣುತ್ತೆ. ರಿಷಿ ಸಿನಿಮಾದಲ್ಲಿ ಪೊಲೀಸ್ ಪಾತ್ರದಲ್ಲಿ ಖಡಕ್ ಕಾಣಿಸ್ಕೊಂಡಿದ್ದಾರೆ. ಕವಲುದಾರಿ ಸಿನಿಮಾದಲ್ಲೂ ಕೂಡ ರಿಷಿ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಈ ಸಿನಿಮಾದಲ್ಲಿನ ಅವರ ಅಪಿಯರೆನ್ಸ್ ಸ್ವಲ್ಪ ಆಕ್ಷನ್ ಪ್ಯಾಕ್ಡ್ ಆಗಿ ಮಾಸ್ ಆಗಿದೆ. ಕವಲುದಾರಿ ಆದ್ಮೇಲೆ ಒಂದು ಬ್ರೇಕ್ ಗೆ ಕಾಯ್ತಾ ಇದ್ದಂತಹ ರಿಷಿ ಅವರಿಗೆ ಈ ಸಿನಿಮಾ ಬ್ರೇಕ್ ಕೊಡುತ್ತಾ ಕಾದ್ ನೋಡ್ಬೇಕು. ಇನ್ನು ರಿಷಿ ಅವರಿಗೆ ನಾಯಕಿಯಾಗಿ ಪ್ರಿಯಾಂಕಾ ಆಕ್ಟ್ ಮಾಡಿದ್ದಾರೆ. ಇವ್ರ ಜೊತೆಗೆ ಅವಿನಾಶ್, KS ಶ್ರೀಧರ್, ವಿನೋದ್ ಆಳ್ವಾ, ಗಿರಿ, ಶಿವರಾಜ್ KR ಪೇಟೆ ಹಾಗೂ ಮುಂತಾದ ಕಲಾವಿದರು ಆಕ್ಟ್ ಮಾಡಿದ್ದಾರೆ. ಟೀಸರ್ ಕಟ್ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಂಡಿದ್ದಾರೆ. ಅಶ್ವಿನಿ ಆರ್ಟ್ಸ್ ಸಂಸ್ಥೆ ಪ್ರೊಡಕ್ಷನ್ ಮಾಡಿದ್ದು. KP ಅವರ ಮ್ಯೂಸಿಕ್, ಸಂದೀಪ್ ಕುಮಾರ್ ಅವರ ಸಿನಿಮೆಟೋಗ್ರಫಿ ಹಾಗೂ ರಘು ನಿಡುವಳ್ಳಿ ಅವರ ಡೈಲಾಗ್ಸ್ ಈ ಸಿನಿಮಾ ಆಗಿದೆ. ಆಗ್ಲೇ ಹೇಳಿದಾಗೆ ಟೀಸರ್ ಕಟ್ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನ ಎಷ್ಟರ ಮಟ್ಟಿಗೆ ಥಿಯೇಟ್ರಿಕಲ್ ವಾಚ್ ಆಗಿ ನಿರ್ದೇಶಕರು ಮಾಡಿರ್ತಾರೆ ಅನ್ನೋದ್ರ ಮೇಲೆ ಆಡಿಯನ್ಸ್ ಥಿಯೇಟರ್ಗೆ ಬಂದು ರಿಸಲ್ಟ್ ನ ಕೊಡ್ತಾರೆ. ಇನ್ನು ಸಿನಿಮಾದ ಟ್ರೈಲರ್ ಹಾಗೂ ಹಾಡುಗಳು ರಿಲೀಸ್ ಆಗ್ಬೇಕಿದೆ. ಸಿನಿಮಾ ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ, ಅತಿ ಶೀಘ್ರದಲ್ಲಿ ರಿಲೀಸ್ ಆಗಬಹುದು. ಟೀಸರ್ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಕಂಟೆಂಟ್ ಬರೆದಿರೋದು ವಿನೋದನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.